ಒಂದು ಕಾಲದಲ್ಲಿ ಮಲೆನಾಡಿನ ಹಳ್ಳಿ ಒಂದು ಇದ್ದಿತು. ಆ ಹಳ್ಳಿಯ ಸುತ್ತಲೂ ದಟ್ಟ ಅರಣ್ಯವಿತ್ತು. ಆ ಅರಣ್ಯದಲ್ಲಿ ಒಂದು ಕ್ರೂರವಾದ ಹುಲಿಯು ವಾಸವಿತ್ತು. ಒಂದು ದಿನ ಪುಣ್ಯಕೋಟಿ ಎಂಬ ಹಸು ಬಾಯಾರಿಕೆಯಿಂದ ನೀರು ಕುಡಿಯಲು ಅರಣ್ಯದೊಳಗೆ ಹೋಯಿತು. ಅಲ್ಲಿ ಹುಲಿ ಹಸುವನ್ನು ನೋಡಿ, ನಾನು ಈಗ ನಿನ್ನನ್ನು ತಿಂದು ಹಾಕುತ್ತೇನೆ ಎಂದು ಹೇಳಿತು. ಆಗ ಪುಣ್ಯಕೋಟಿ ಹಸು ಭಯಪಟ್ಟು, ಹುಲಿಯೇ, ನನ್ನ ಮನೆಯಲ್ಲಿರುವ ಎತ್ತಿನ ಮಗುವಿಗೆ ಹಾಲು ಕುಡಿಸಬೇಕಾಗಿದೆ. ನಾನು ನನ್ನ ಮಾತು ತಪ್ಪದೆ ವಾಪಸ್ಸು ಬಂದೇ ಬರುತ್ತೇನೆ. ದಯವಿಟ್ಟು ನನ್ನನ್ನು ಒಮ್ಮೆ ಮನೆಗೆ ಹೋಗಲು ಬಿಡು ಎಂದು ಕೇಳಿತು. ಹುಲಿ ಆಶ್ಚರ್ಯದಿಂದ, ಈ ಹಸು ನನ್ನ ಬಳಿ ವಾಪಸ್ಸು ಹಿಂದಿರುಗುತ್ತದೆ ಎಂದು ಅನುಮಾನಿಸಿತು. ಆದರೆ ಪುಣ್ಯಕೋಟಿ ಹಸು ತನ್ನ ಮಾತನ್ನು ತಪ್ಪದೆ, ತಾನು ಮನೆಗೆ ಹೋದ ಮೇಲೆ ಮಗುವಿಗೆ ಹಾಲು ಕುಡಿಸಿ ಮತ್ತೆ ಅರಣ್ಯಕ್ಕೆ ಹಿಂದಿರುಗಿ ಬರುತ್ತೇನೆ ಎಂದು ಹೇಳಿತು. ಸಿಂಹವು ಯೋಚಿಸಿ, ಸರಿ ಎಂದು ಕಳುಹಿಸಿ ಕೊಟ್ಟಿತು. ಪುಣ್ಯಕೋಟಿ ಹಸು ತನ್ನ ಪ್ರಾಣ ಕಳೆದುಕೊಳ್ಳುವುದನ್ನು ಬಲ್ಲವಳಾಗಿಯೂ ವಾಪಸ್ಸು ಹಿಂದಿರುಗಿತು. ತನ್ನ ಮಾತಿಗೆ ನಿಷ್ಠೆಯಿಂದ ನಡೆದುಕೊಂಡಳು. ಈ ಪ್ರಾಮಾಣಿಕತೆ ನೋಡಿ ಹುಲಿಗೆ ಆಶ್ಚರ್ಯವಾಯಿತು. ಅದು ತನ್ನ ತಪ್ಪನ್ನು ಅರಿತುಕೊಂಡಿತು. ಹುಲಿ ಹೇಳಿತು, ಅಯ್ಯೋ, ನಾನೇಕೆ ನಿನ್ನಂಥ ಸದಾಚಾರಿ ಹಸುವನ್ನು ಕೊಲ್ಲಲು ಹೋದೆನು? ನಾನು ಎಂತಹ ಪಾಪಿ ಎಂದು. ಹುಲಿ ಪಶ್ಚಾತ್ತಾಪದಿಂದ ತಾನು ಮಾಡಿದ್ದು ತಪ್ಪೆಂದು ಅರಿತು ಬೆಟ್ಟದಿಂದ ಹಾರಿ ಶರೀರ ತ್ಯಜಿಸಿತು. ಪಾಠ: ಸತ್ಯವಂತಿಕೆ, ನಿಷ್ಠೆ ಮತ್ತು ಧರ್ಮ ಪಾಲನೆಯಿಂದ ಏನನ್ನು ಜಯಿಸಬಹುದು.